ಹಿರಿಯೂರಿನಲ್ಲಿ ಸಣ್ಣ ಚಿತ್ತಯ್ಯ ಸ್ಪರ್ಧಿಸ್ತಾರೆ. ಗೆದ್ದೇ ಗೆಲ್ತಾರೆ ಸಣ್ಣ ಚಿತ್ತಯ್ಯ. ಕಾಂಗ್ರೆಸ್ನಿಂದ ಖಂಡಿತವಾಗಿ ಗೆಲ್ತಾರೆ ಸಣ್ಣ ಚಿತ್ತಯ್ಯಗೆ. ಯಾವುದೇ ರೀತಿಯ ರಾಜಕಾರಣದ ಅನುಭವ ಇಲ್ಲ. ಆದರೆ ಸಣ್ಣ ಚಿತ್ತಯ್ಯ ದಕ್ಷ ಅಧಿಕಾರಿಯಾಗಿ ಕೆಲಸವನ್ನ ಮಾಡಿದ್ದಾರೆ. ಸಣ್ಣ ಚಿತ್ತಯ್ಯರವರು ಇಲ್ಲಿ ಕಾಂಗ್ರೆಸ್ನಿಂದ ಸ್ಪರ್ಧೆ ಮಾಡ್ತಾರಾ ಅನ್ನುವಂಥ ಪ್ರಶ್ನೆ. ಹಿರಿಯೂರಿನಲ್ಲಿ ಏನು ಉಪಚುನಾವಣೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಸಾಕಷ್ಟು ಹೈಪ್ ಕ್ರಿಯೇಟ್ ಆಗ್ತಾ ಇದೆ. ಯಾಕಂದ್ರೆ ಸಣ್ಣ ಚಿತ್ತಯ್ಯ ಕಾಂಗ್ರೆಸ್ನಿಂದ ಖಂಡಿತವಾಗಿ ಇಲ್ಲಿ ಸ್ಪರ್ಧೆ ಮಾಡ್ತಾರೆ. ಸಣ್ಣ ಚಿತ್ತಯ್ಯಗೆ ಯಾವುದೇ ರೀತಿಯ ರಾಜಕಾರಣದ ಅನುಭವ ಇಲ್ಲ. ಆದ್ರೆ ಸಣ್ಣ ಚಿತ್ತಯ್ಯ ದಕ್ಷ ಅಧಿಕಾರಿಯಾಗಿ ಕೆಲಸವನ್ನ ಮಾಡಿದ್ದಾರೆ. ಸಣ್ಣ ಚಿತ್ತಯ್ಯರವರು ರಾಜಕಾರಣಕ್ಕೆ ಬಂದ್ರೆ ಸೂಕ್ತ ಅಂತ ಇಲ್ಲಿ ಹೇಳಲಾಗ್ತಾ ಇರುವಂಥದ್ದು. ಅವರು ದಕ್ಷ ಅಧಿಕಾರಿ. ಕಾಂಗ್ರೆಸ್ನಿಂದ ಟಿಕೆಟ್ ಕೊಟ್ರೆ 100ಕ್ಕೆ 100ರಷ್ಟು ಗೆಲ್ಲಿಸ್ತೇವೆ ಅಂತ ಹೇಳ್ತಾ ಇದ್ದಾರೆ. ಅಧಿಕಾರಿಯಾಗಿದ್ದಾಗ ಸಾಕಷ್ಟು ಅಭಿವೃದ್ಧಿಯನ್ನ ಮಾಡಿದ್ದಾರೆ. ಇನ್ನು ರಾಜಕೀಯಕ್ಕೆ ಬಂದ್ರೆ ಮಾಡೋದಿಲ್ಲ, ಮಾಡೇ ಮಾಡ್ತಾರೆ. ಸಣ್ಣ ಸಮುದಾಯದಿಂದ ದೊಡ್ಡ ಅಧಿಕಾರಿಯಾಗಿದ್ದಾರೆ. ಅವರು ಅಧಿಕಾರಿ ಆಗಿದ್ರು. ಸಣ್ಣ ಚಿತ್ತಯ್ಯಕ್ಕಿಂತ ಸೂಕ್ತ ವ್ಯಕ್ತಿ ಅಭ್ಯರ್ಥಿ ಯಾರೂ ಇಲ್ಲ. ಸೂಕ್ತ ಅಭ್ಯರ್ಥಿ ಯಾರೂ ಇಲ್ಲ ಅವ್ರಿಗಿಂತ. ಸಣ್ಣ ಚಿತ್ತಯ್ಯ ಜಿಲ್ಲೆಗೆ ನೀರನ್ನ ತಂದು ಕೊಟ್ಟಂತಹ ಭಗೀರಥ. ಸಣ್ಣ ಚಿತ್ತಯ್ಯಗೆ ದೊಡ್ಡ ಮಟ್ಟದಲ್ಲಿ ಜನ ಬೆಂಬಲ ಇದೆ. ಅವರಿಗೆ ರಾಜಕೀಯ ಅನುಭವ ಇಲ್ಲದೆ ಇರಬಹುದು, ಆದ್ರೆ ದಕ್ಷ ಅಧಿಕಾರಿಯಾಗಿದ್ದಾರೆ. ಹಾಗಾಗಿ ಅವರು ಗೆದ್ದೇ ಗೆಲ್ಲುತ್ತಾರೆ ಅಂತ ಹೇಳಲಾಗ್ತದೆ. ಸಣ್ಣ ಚಿತ್ತಯ್ಯ ಕಾಂಗ್ರೆಸ್ನಿಂದ ಖಂಡಿತವಾಗಿ ಗೆಲ್ಲುತ್ತಾರೆ. ಹಿರಿಯೂರು ಕ್ಷೇತ್ರದಿಂದ ಏನು ಚುನಾವಣೆಗೆ ಕಾಂಗ್ರೆಸ್ನಿಂದ ಸಣ್ಣ ಚಿತ್ತಯ್ಯ ಸ್ಪರ್ಧೆ ಮಾಡ್ತಾರ. ಸಣ್ಣ ಚಿತ್ತಯ್ಯಗೆ ಇಲ್ಲಿ ರಾಜಕಾರಣದಲ್ಲಿ ಯಾವುದೇ ರೀತಿಯ ಅನುಭವ ಇಲ್ಲ. ಆದ್ರೆ ಸಣ್ಣ ಚಿತ್ತಯ್ಯ ದಕ್ಷ ಅಧಿಕಾರಿಯಾಗಿ ಕೆಲಸವನ್ನ ಮಾಡಿದ್ದಾರೆ. ನೋಡಿ, ಸಣ್ಣ ಚಿತ್ತಯ್ಯ ದಕ್ಷ ಅಧಿಕಾರಿಯಾಗಿ ಕೆಲಸವನ್ನ ಮಾಡಿದ್ದಾರೆ. ಸಣ್ಣ ಸಣ್ಣ ಗ್ರಾಮಗಳಿಗೆ ನೀರನ್ನು ತಂದುಕೊಟ್ಟಿದ್ದಾರೆ. ಈ ಎಲ್ಲ ರೀತಿಯಲ್ಲೂ ಅವರು ಜನರ ಸೇವೆಯನ್ನು ಮಾಡಿದ್ದಾರೆ. ಹಾಗಾಗಿ ಅವರು ಈ ಬಾರಿ ಅಭ್ಯರ್ಥಿಯಾಗಿ ರಾಜಕೀಯಕ್ಕೆ ಎಂಟ್ರಿಯನ್ನು ಕೊಟ್ಟರೆ, ಅಂದರೆ ಹಿರಿಯೂರು ಕ್ಷೇತ್ರಕ್ಕೆ ಎಂಟ್ರಿಯನ್ನು ಕೊಟ್ಟರೆ ಖಂಡಿತವಾಗಿ ಅವರನ್ನು ಗೆಲ್ಲಿಸ್ತೀವಿ, ಗೆದ್ದೇ ಗೆಲ್ತಾರೆ. ಯಾಕಂದರೆ ದಕ್ಷ ಅಧಿಕಾರಿಯಾಗಿ ಅವರು ಕೆಲಸವನ್ನು ನಿರ್ವಹಿಸಿದ್ದಾರೆ. ರಾಜಕೀಯಕ್ಕೆ ಎಂಟ್ರಿ ಕೊಟ್ಟರೆ ಇನ್ನಷ್ಟು ಜನಸೇವೆಯನ್ನ ಮಾಡ್ತಾರೆ ಅನ್ನುವಂಥದ್ದು ಇಲ್ಲಿ ಮಾತುಗಳು ಕೇಳಿ ಬರ್ತಾ ಇದೆ. ಇನ್ನು ಸ್ಥಳದಿಂದ ಅಲ್ಲಿನ ಜನರ ಬಳಿ ನಮ್ಮ ಪ್ರತಿನಿಧಿ ವಿವೇಕ್ ಮಾತುಕತೆ ನಡೆಸಿದ್ದಾರೆ. ಬನ್ನಿ ಏನು ಹೇಳಿದ್ದಾರೆ ನೋಡೋಣ. ಹಿರಿಯೂರು ಉಪಚುನಾವಣೆ ಯಾವಾಗ ಅನ್ನೋದು ಒಂದು ಕಡೆ ಪ್ರಶ್ನೆ ಆಗಿದ್ರೆ, ಮತ್ತೊಂದು ಕಡೆ ಹಿರಿಯೂರು ಉಪಚುನಾವಣೆಗೆ ಕ್ಷಣಗಣನೆ ಶುರುವಾಗಿದೆ ಅಂತಲೇ ಹೇಳ್ಬೋದು. ಯಾಕಂದರೆ ಒಂದಿಷ್ಟು ಜನ ಆಕಾಂಕ್ಷಿಗಳು ದಿನನಿತ್ಯ ಇಲ್ಲಿ ಪ್ರವಾಸ ಮಾಡೋದಕ್ಕೂ ಕೂಡ ಪ್ರಾರಂಭ ಮಾಡಿರ್ತಕ್ಕಂಥದ್ದು. ಇವತ್ತು ಕೂಡ ನಾವು ಸಣ್ಣ ಚಿತ್ತಯ್ಯ ಅವ್ರ ಜೊತೆ ಕೂಡ ಇದ್ವಿ. ಅವರ ಜೊತೆ ಕೂಡ ಒಂದಿಷ್ಟು ಬೆಂಬಲಿಗರು ಕೂಡ ಇದ್ದರು. ಜೊತೆಗೆ ಅವರು ಕೂಡ ಒಂದು 4-5 ಹಳ್ಳಿಗಳಿಗೂ ಕೂಡ ಭೇಟಿ ನೀಡುವಂಥ ಕೆಲಸ ಕೂಡ ಮಾಡಿದರು. ನಾನು ಇಲ್ಲೇ ಇರ್ತಕ್ಕಂಥ ಹಿರಿಯೂರಿನ ಒಂದು ಗ್ರಾಮಕ್ಕೆ ಬಂದಿದ್ದೇನೆ. ಇಲ್ಲೇ ಇರ್ತಕ್ಕಂಥ ಒಂದಿಷ್ಟು ಜನರನ್ನ ಕೂಡ ಮಾತನಾಡಿಸ್ತಾ ಹೋಗ್ತೀನಿ. ಅವರ ಅಭಿಪ್ರಾಯ ಏನಿದೆ, ಹಿರಿಯೂರು ಉಪಚುನಾವಣೆಯಲ್ಲಿ ಯಾರನ್ನ ಆಯ್ಕೆ ಮಾಡಬೇಕು ಅಂತ ಜನ ಅನ್ಕೊಳ್ತಾ ಇದ್ದಾರೆ ಅಂತ ಅವರಿಂದಾನೇ ನಾನು ಅಭಿಪ್ರಾಯವನ್ನ ಕೂಡ ಸಂಗ್ರಹ ಮಾಡ್ತಾ. ಅಣ್ಣ ನಮಸ್ತೆ. 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 ಈಗ ಹಿರಿಯೂರು ಉಪಚುನಾವಣೆ ಆಗ್ಬೇಕಿದೆ. ಸುಧಾಕರ್ ಅವರ ಅಕಾಲಿಕ ನಿಧನದಿಂದ ನಿಮಗೆ ಯಾರ ಆಯ್ಕೆ ಆದರೆ ಸೂಕ್ತ ಅನ್ಸುತ್ತೆ? ಈಗ ಸರ್, ಸದ್ಯದ ಪರಿಸ್ಥಿತಿಯಲ್ಲಿ ಈಗ ನೋಡಿದರೆ ನಮ್ಮ ಈಗ ಸಂಚಿತ್ತಯ್ಯನವರು ಅಂತ ಹೇಳಿ ನಿವೃತ್ತ ಅಭಿಯಂತರರವರು ಈಗಾಗಲೇ ನಮ್ಮ ಜಿಲ್ಲೆಗೆ, ಅದರಲ್ಲೂ ಹಿರಿಯೂರು ತಾಲೂಕಿಗೆ ಬಹಳಷ್ಟು ಕೆಲಸ ಮಾಡಿದ್ದಾರೆ. ಅವರು ಸ್ಲಮ್ ಬೋರ್ಡಲ್ಲಿದ್ದಾಗ 1,500 ಮನೆಗಳನ್ನು ವಿವಿಧ ಜನಾಂಗಗಳಿಗೆ ಹಂಚಿದ್ದಾರೆ. ಹಾಗೆ ಮತ್ತು ರಾಜೀವ್ ಗಾಂಧಿ ಕಟ್ಟಡ ನಿರ್ಮಾಣ ಕೇಂದ್ರದಲ್ಲಿದ್ದಾಗ 4,000 ಮನೆಗಳನ್ನು ಹಿರಿಯೂರು ತಾಲೂಕಿಗೆ ಕೊಟ್ಟಿದ್ದಾರೆ. ಮತ್ತು ಈಗ ವಾಣಿವಿಲಾಸ ಸಾಗರ 120 ವರ್ಷ ಆಗಿದೆ ನಿರ್ಮಾಣ ಆಗಿ. ಆದರೆ ಒಂದು ಸಾರಿ ಅದು ತುಂಬಿತ್ತು. ಆನಂತರ ಇವರು ಬಂದ ಮೇಲೆ 2 ಬಾರಿ ಭದ್ರಾ ಮೇಲ್ದಂಡೆಯ ನೀರನ್ನು ಲಿಫ್ಟ್ ಇರಿಗೇಷನ್ ಮಾಡೋದ್ರ ಮುಖಾಂತರವಾಗಿ 2 ಬಾರಿ ಕೋಡಿ ಬಿದ್ದಿದೆ ವಾಣಿವಿಲಾಸ ಸಾಗರ. 120 ವರ್ಷಗಳ ಕಾಲ ಆದಮೇಲೆ ಈಗ ತುಂಬಿದೆ. ಅದಕ್ಕೆ ಶ್ರಮ ಮಾನ್ಯ ಚಿತ್ತಯ್ಯನವರು, ಸಣ್ಣ ಚಿತ್ತಯ್ಯನವ್ರದ್ದು ಅಂದರೆ ತಪ್ಪಾಗಲಾರ್ದು. ಅದರ ಜೊತೆಗೆ ಆ ಪುಣ್ಯಾತ್ಮನು ಏನಂದರೆ, ತನ್ನ ಹುಟ್ಟೂರು ಪಾವಗಡದಲ್ಲಿ ಊರಲ್ಲಿ ಮನೆ ಇಲ್ದವರಿಗೆ ಮನೆ ನಿರ್ಮಾಣ ಮಾಡಿದ್ದಾರೆ. ಆಮೇಲೆ ಪ್ರತಿ ಮನೆಗೆ 2 ಹಸುಗಳನ್ನು ಕೊಡಿಸಿದ್ದಾರೆ ಲೋನ್ ಮುಖಾಂತರವಾಗಿ. ಮತ್ತು ಅಲ್ಲಿ ಡೈರಿಯನ್ನು ನಿರ್ಮಾಣ ಮಾಡಿದ್ದಾರೆ. ದುಡಿದು ತಿನ್ನುವಂಥ ಯೋಜನೆಗಳನ್ನು ರೂಪಿಸಿದ್ದಾರೆ. ಹಾಗೆ ಈ ಬಯಲು ಸೀಮೆ ಬರಪೀಡಿತ ಪ್ರದೇಶವಾಗಿರ್ತಕ್ಕಂತಹ ನಮ್ಮ ಹಿರಿಯೂರಿಗೆ, ಅದರಲ್ಲೂ ಕಲ್ವಳ್ಳಿ ಭಾಗಕ್ಕಂತೂ ಕುಡಿನೀರು ಯೋಜನೆಗಳನ್ನು ಅನುಷ್ಠಾನಕ್ಕೆ ತಂದಿದ್ದಾರೆ.
ಇನ್ನು ಐಮಂಗಲ ಭಾಗಕ್ಕಂತೂ ಅತ್ಯಂತ ಉಪಯುಕ್ತವಾಗಿರ್ತಕ್ಕಂಥ ಯೋಜನೆಗಳನ್ನು ರೂಪಿಸಿರೋದ್ರಿಂದ ಇವರಿಗೆ ಎಲ್ಲ ಯೋಚನೆಗಳು ಗೊತ್ತಿರೋದ್ರಿಂದ, ಅಂದರೆ ಇವರೊಬ್ಬ ತಳ ಸಮುದಾಯದಲ್ಲಿ ಹುಟ್ಟಿರೋದ್ರಿಂದ ಎಲ್ಲ ಕಷ್ಟಗಳು ಇವ್ರಿಗೆ ಗೊತ್ತಿರೋದ್ರಿಂದ, ಹಕ್ಕು ಕಟ್ಟಿರೋ ಮುದ್ದೆ ಊಟ ಮಾಡಿ ಬಂದಿರೋದ್ರಿಂದ ಅನುಭವ ಇದ್ದಾಗ ಏನಾಗುತ್ತೆ, ಯಾವ ಕೆಲಸವನ್ನಾದರೂ ಸುಲಭವಾಗಿ ಮಾಡ್ಬೋದು ನಾವು. ಅನುಭವದಿಂದ ಯಾವ ಕೆಲಸನಾದ್ರೂ ಮಾಡ್ಬೋದು ನಾವು. ಅದಕ್ಕೆ ರಾಜಕೀಯಕ್ಕೆ ಅನುಭವ ಅಂತ ಅಂದರೆ ಈ ಅನುಭವನೂ ಉಪಯೋಗ ಆಗುತ್ತೆ. ಅಣ್ಣ ನೀವೇನು ಹೇಳ್ತೀರಾ? ಯಾರು ಆಯ್ಕೆ ಆದರೆ ಒಳ್ಳೆಯದು ಹಿರಿಯೂರು ಉಪಚುನಾವಣೆಗೆ ಅಂತ ಅನಿಸುತ್ತೆ ನಿಮಗೆ? ಸರ್, ಈಗ ವಾಸ್ತವ ಪರಿಸ್ಥಿತಿಯಲ್ಲಿ ನೋಡಿದ್ರೆ ಈಗಿರ್ತಕ್ಕಂಥ ವಾಸ್ತವದಲ್ಲಿ ಇಂಥ ಪುಣ್ಯಾತ್ಮ ಯುಗ ಪುರುಷರು ಅಂತಾರೆ. ಇಂಥ ಯುಗ ಪುರುಷರು ಯಾವಾಗಲೂ ಒಂದು ಸರಿ ಈ ಸರಿ ಸಿಕ್ಕಿರ್ತಕ್ಕಂಥ ನಮ್ಮ ಸೌಭಾಗ್ಯ. ನೀವು ಹೇಳ್ದಂಗೆ ರಾಜಕೀಯ ಅನುಭವ ಇಲ್ಲ ಅಂದ್ರೆ ಕಾರ್ಯಾಂಗದಲ್ಲಿ ಅವರಿಗೆ ನಿರಂತರವಾದ ಅನುಭವ ಇದೆ. ಎಲ್ಲ ಇಲಾಖೆಯಲ್ಲೂ ಸರ್ವಿಸ್ ಮಾಡಿದ್ದಾರೆ. ಇವತ್ತು ಸ್ಟೇಟ್ ಲೆವೆಲ್ ಆಫೀಸರ್ ಆಗಿ ಅವ್ರು ಕೆಲಸ ಮಾಡಿರ್ತಕ್ಕಂಥ ಆ ಅನುಭವನ ಇಲ್ಲಿ ದಾರಿ ಹರಿತದೆ. ಈಗೇನು ಅನಿಸುತ್ತೆ, ಸಂಚಿತನವ್ರಿಗೆ ಆಯ್ಕೆ ಮಾಡಿದ್ರೆ ಎಲ್ಲ ಗೊಂದಲಗಳು ಬಗೆಹರಿಯುತ್ತೆ ಹಿರಿಯೂರದು ಅನಿಸುತ್ತಾ? ಸರ್, ಅವರು ಭಾಳ ಸಮಾಧಾನವಾದರು, ತಾಳ್ಮೆ ಇರ್ತಕ್ಕಂಥವ್ರು. ಎಲ್ಲ ಜನಾಂಗಕ್ಕೆ ಈ ತಾಲ್ಲೂಕಿನಿಗೆ ಯಾರ್ಯಾರಿಗೆ ಏನೇನು ಸರ್ಕಾರದಿಂದ ಬಂದಿರತಕ್ಕಂಥ ಸವಲತ್ತು ಸಿಗ್ತಾ ಇದೆಯೋ ಅಂಥ ಸವಲತ್ತನ್ನು ಇವರು ಹುಡುಕಿ ಕೆಲಸ ಮಾಡಿ ಸವಲತ್ತನ್ನು ಎಲ್ಲ ಸಮಾಜಕ್ಕೆ ಸಮಾನವಾಗಿ ಮಾಡ್ತಾರೆ ಅಂತ ನಮ್ಮ ಅಭಿಪ್ರಾಯ. ಅದರಿಂದ ಇವ್ರಿಗೆ ಕೊಟ್ಟರೆ ಯಾವುದೇ ಭಿನ್ನಾಭಿಪ್ರಾಯ ಇಲ್ದಂಗೆ ಎಲ್ಲ ಜನನೂ ಸೇರಿ ಒಗ್ಗೂಡಿ ಓಟ್ ಹಾಕ್ತಾರೆ ಅಂತ ನಮ್ಮ ಅಭಿಪ್ರಾಯ ಇದೆ. ಅದರಿಂದ ಇವ್ರಿಗೆ ಕೊಟ್ಟರೆ ಯಾವುದೇ ಕಾರಣಕ್ಕೂ ಏನೂ ತೊಂದರೆ ಆಗೋದಿಲ್ಲ. ಕೊಡ್ಬೋದು ಸ್ವಾಮಿ, ಇವರಿಗೆ ಟಿಕೆಟ್ ಕೊಡ್ಬೋದು. ಈಗೇನೋ ಟಿಕೆಟ್ ಕೊಡಬೇಕು ಅಂತೀರಾ, ಟಿಕೆಟ್ ಕೊಟ್ಟರೆ ಖಂಡಿತವಾಗಿ ಗೆಲ್ತಾರೆ ಅನ್ನೋ ನಂಬಿಕೆ ನಿಮಗಿದೆಯಾ? ಯಾಕಂದರೆ ಅವ್ರಿಗೆ ರಾಜಕಾರಣದ ಅನುಭವ ಇಲ್ಲ, ಇವತ್ತೇ ಅವರ ರಾಜಕಾರಣದ ಮೊದಲನೇ ದಿನ. 95% ಇವರು ಗೆಲ್ಲಿತಾರೆ ಅಂತ ಜನದ ಅಭಿಪ್ರಾಯ. ಯಾಕೆಂದರೆ ಭದ್ರಾ ಮೇಲ್ದಂಡೆ ಇಂಜಿನಿಯರ್ ಆಗಿರೋದ್ರಿಂದ ಚಿತ್ರದುರ್ಗದಲ್ಲಿ ಎಲ್ಲ ಪ್ರಾಣಿ ಪಕ್ಷಿಗಳಿಗೂ ನೀರು ಬೇಕು. ನೀರು ಅಂದರೆ ಎಲ್ಲರಿಗೂ ಮನಸ್ಸು ಜೋಲು ಬೀಳುತ್ತೆ. ಅದರಿಂದ ಇವರು ನಮಗೊಂದು ಸ್ವಲ್ಪ ನೀರಿನ ಸಹಾಯ ಮಾಡೇ ಮಾಡ್ತಾರೆ. ಆ ನೀರು ಹೆಂಗೆ ತರಬೇಕು, ಯಾವ ಥರ ಏನು ಬಳಸಬೇಕು ಅನ್ನೋದು ಅವ್ರಿಗೆ ಗೊತ್ತೈತೆ. ಎಲ್ಲ ಇಲಾಖೆಗೂ ನೀರಾವರಿ ಇಲಾಖೆ ಕೆಲಸ ಮಾಡಿರ್ತಕ್ಕಂಥವ್ರು, PWಗೆ. ಅದರಿಂದ ಇವರೆಲ್ಲ ಕೆಲಸ ಮಾಡಿ ಜನಗಳಿಗೆ ಸಮಾನವಾಗಿ ಎಲ್ಲ ನೋಡ್ತಾರೆ ಅನ್ನೋ ನಮ್ಮ ಅಭಿಪ್ರಾಯ. ಇಲ್ಲಿ ಇರ್ತಕ್ಕಂಥ ಬೆಂಬಲಿಗರು ಎಲ್ಲರೂ ಕೂಡ ಹೇಳ್ತಕ್ಕಂಥದ್ದು, ನಮಗೆ ವಿಶ್ವಾಸ ಇದೆ ಸಂಚಿತಯ್ಯನವರು ಗೆದ್ದೇ ಗೆಲ್ತಾರೆ, ಅವ್ರಿಗೆ ಟಿಕೆಟ್ ಸಿಗುತ್ತೆ ಅನ್ನೋ ಒಂದು ವಿಶ್ವಾಸವನ್ನು ವ್ಯಕ್ತಪಡಿಸ್ತಿದ್ದಾರೆ. ಜೊತೆಗೆ ಈಗಾಗಲೇ ಸಾಕಷ್ಟು ಅಭಿವೃದ್ಧಿಯ ಕೆಲಸಗಳನ್ನು ಕೂಡ ಮಾಡಿದ್ದಾರೆ. ಅಂದರೆ ನೀರಾವರಿ ಇಲಾಖೆಯನ್ನು ಇದ್ದಂಥ ಸಂದರ್ಭದಲ್ಲಿ ಸಾಕಷ್ಟು ನೀರನ್ನು ಸಿಗುವಂಥ ಕೆಲಸಕ್ಕೂ ಕೂಡ ಮುಂದಾಗಿತ್ತು. ಹಿರಿಯೂರಿಗೆ ಇಲ್ಲಿವರೆಗೂ ಕೂಡ ಸಾಕಷ್ಟು ನೀರಿನ ವ್ಯವಸ್ಥೆಗಳನ್ನು ಮಾಡಿಕೊಟ್ಟಿದ್ದಾರೆ. ಇಂಥ ಒಬ್ಬ ಅಭಿವೃದ್ಧಿ ಹಾರಿಕಾರ ನಮಗೆ ಬರಬೇಕು ಅಂತ ಜನ ಹೇಳ್ತಾ ಇದ್ದಾರೆ. ಆದರೆ ಅಂತಿಮವಾಗಿ ಪಕ್ಷ ಇವ್ರಿಗೆ ಟಿಕೆಟ್ ನೀಡುತ್ತಾ, ಯಾವ ರೀತಿಯಾಗಿ ನಿರ್ಣಯವನ್ನು ತೆಗೆದುಕೊಳ್ಳುತ್ತೆ, ಇವರು ಒಂದು ವೇಳೆ ಪಕ್ಷದಿಂದ ಟಿಕೆಟನ್ನು ತೆಗೆದುಕೊಂಡ್ರೆ ಸ್ಪರ್ಧೆ ಮಾಡಿ ಗೆಲ್ತಾರಾ ಅನ್ನೋದು ಕೂಡ ಒಂದಿಷ್ಟು ಕುತೂಹಲ ಮೂಡಿಸುವಂಥ ವಿಚಾರ. ಕ್ಯಾಮ್ರಾಮನ್ ಗಂಗಾಧರ್ ಜೊತೆ ಓಂ ವಿವೇಕ್, ಆದಿತ್ಯ ಕಾರ್ಲೇಕರ್, ಅಶ್ವವೇಗ ನ್ಯೂಸ್, ಹಿರಿಯೂರು.